ಬೆಳಗಾವದಾಗೂ ಪಾಲಸ್ತಾನ ಧ್ವಜ ಹಾರಿಸಕ್ಕೆ ಹೋಗಿದ್ರು, ತೆರವು ಮಾಡಿ. ಅದು ಎಲ್ಲ ಕಡೆ ಇದು ನಡೀತಾ ಇದೆ. ಬರೀ ಬೆಳಗಾವಿ ಅಂತಲ್ಲ, ಎಲ್ಲೆಲ್ಲಿ ಇದು ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಅವ್ರು ನಾವು ಏನು ಮಾಡಿದ್ರು ನಡೀತಿದ್ರಿ. ಈ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲಿ ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಲೆಕ್ಷನ್ ನಡೀತದೆ. ಅಲ್ಲಿ ಜಮ್ಮು ಕಾಶ್ಮೀರದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಒಬ್ಬ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಾಂಗ್ರೆಸ್ಸು ಮತ್ತು ಅಲ್ಲಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಯಲ್ಲ ಅವ್ರದ್ದು ನಿಲುವು ಏನಿದೆಯಲ್ಲ, ಆರ್ಟಿಕಲ್ 370 ಅದನ್ನು BJP ಅವರು ಏನು ರದ್ದು ಮಾಡಿದ್ರು, ಮೋದಿಯವರು, ಅಮಿತ್ ಶಾ ಅವರು, ಅದನ್ನು ರಿಸ್ಟೋರ್ ಮಾಡಬೇಕು, 370 ವಿಶೇಷ ಸ್ಥಾನಮಾನ ಅನ್ನುವಂಥದ್ದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ. ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಹೇಳ್ತಾರೆ. ಅಂದರೆ ಯಾವ ರೀತಿ ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ, ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ RSS ಬಗ್ಗೆ ಟೀಕೆ ಮಾಡ್ತಾರೆ. ಇದು ಅರ್ಥ ಏನಾಗ್ತದೆ ಅಂದರೆ ಇವ್ರಿಗೆಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದದ. ಮೋದಿಯವರು ಲೀಡರ್ ಆದಮೇಲೆ, ಪ್ರಧಾನಮಂತ್ರಿ ಆದಮೇಲೆ 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಇಮೇಜ್ ಬೆಳೆದದ, ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ. ಆ ಗೌರವ ಸ್ಥಾನವನ್ನು ಡಿಮಾಲಿಷ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ರಾಜಕಾರಣ ತಿರುಸೋ ಸಲುವಾಗಿ, ಆ ತೀಟೆಯನ್ನು ತಿರುಸೋ ಸಲುವಾಗಿ ಇವತ್ತು ಮೋದಿಯವ್ರನ್ನ ಕ್ರಿಟಿಸೈಸ್ ಮಾಡೋದು, RSS ಕ್ರಿಟಿಸೈಸ್ ಮಾಡೋದು, ಮತ್ತು ಭಾರತದ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೇಳೋದು, ಇಲ್ಲಿದ್ದಂಥ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಹೇಳೋದು, ಇದು ಅಪಪ್ರಚಾರ ಮಾಡೋದು. ಮೀಸಲಾತಿ ಹೋಗ್ಬೇಕನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ. ಅಂದರೆ ದೇಶದ ಒಂದು ಇಮೇಜ್ ಹೊರಗೆ ಹೋದಂಥವ್ರು ದೇಶದ ಇಮೇಜ್ ಬೆಳೆಸೋದು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ವಿದೇಶ ಮಂತ್ರಿ ಇದ್ದಾಗ, ಅವರು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಇದ್ದರು, ವಿದೇಶ ಮಂತ್ರಿ ಇದ್ದಾಗ ಎಷ್ಟೊಂದು, ಮತ್ತು ಹಿಂದೆ ಇಂದಿರಾ ಗಾಂಧಿಯವರು ಮತ್ತು ನೆಹರು ಇದ್ದಾಗಲೂ ಏನಾದರೂ ವಿದೇಶಕ್ಕೆ ಹೋಗೋದು, ವಿದೇಶದಲ್ಲಿ ಭಾರತದ ಗೌರವದ ಬಗ್ಗೆ ಇಮೇಜ್ ತರಲಿಕ್ಕೆ ಯಾರು ಕಳಿಸಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಕಳಿಸಿದ್ರು. ನೆಹರೂರ ಕಾಲದಿಂದಲೂ ಐತಿ, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ವಾಜಪೇಯಿ ಅವರಿಗೆ ಅಷ್ಟು ಮನ್ನಣೆ ಇತ್ತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾರು ಲೀಡರ್ಸ್ ವಿದೇಶಕ್ಕೆ ಹೋಗ್ತಾರೆ, ಭಾರತದ ಬಗ್ಗೆ ಪೂರಕವಾಗಿ ಮಾತಾಡ್ತಿದ್ರು. ಅವತ್ತಿನ ಸರ್ಕಾರ ಯಾವುದೇ ಇರಲಿ. ಆದರೆ ಇವತ್ತಿನ ಸರ್ಕಾರ, ಇವತ್ತಿನ ರಾಹುಲ್ ಗಾಂಧಿಯವರು, ಪ್ರತಿಪಕ್ಷ ನಾಯಕರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಭಾರತದ ಬಗ್ಗೆ ಗೌರವ ಹೆಚ್ಚಳ ಮಾಡೋದಕ್ಕೆ ಕೆಲಸ ಮಾಡಬೇಕು. ಏನಾದರೂ ನೀವು ಟೀಕಾ ಮಾಡಿದ್ರೆ ಪಾರ್ಲಿಮೆಂಟ್ರಿ ಟೀಕಾ ಮಾಡಿರಿ, ಇಲ್ಲಿ ಬಂದು ಏನಾದರೂ ಟೀಕಾ ಮಾಡಿರಿ ಸರ್ಕಾರದ ಬಗ್ಗೆ. ಅದು ಬಿಟ್ಟು ಇಮೇಜ್ ಕಡಿಮೆ ಮಾಡುವಂಥ ಕೆಲಸ ಏನು ನಡೀತದಲ್ಲ ಕಾಂಗ್ರೆಸ್ಸಿಂದ, ಇದರಿಂದ ಕಾಂಗ್ರೆಸ್ಸಿಗೆ ಹೊರತು ಬೇರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ.